ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯ ಅಖಾಡ ರಂಗು ಪಡೆದುಕೊಂಡಿದೆ. ಬಿಜೆಪಿ ಶಾಸಕರು ಬಂದ್ರು ಓಟ್ ಮಾಡ್ತಿದ್ದಾರೆ. ಬಟ್ ಈಗ ಕಾಂಗ್ರೆಸ್ ಶಾಸಕರುಗಳ ಸರದಿ ಆಲ್ರೆಡಿ ಬಿಡದಿಯ ರೆಸಾರ್ಟ್ ನಿಂದ 5 ಬಸ್ಗಳಲ್ಲಿ ಪ್ರತ್ಯೇಕವಾಗಿ ಶಾಸಕರು ಬಲ್ಕ್ ಆಗಿ 30, 28, 29 ಅನ್ನೋ ರೀತಿಯಲ್ಲಿ ಲೆಕ್ಕ ಮಾಡಿ ಒಬ್ಬೊಬ್ಬ ಅಭ್ಯರ್ಥಿಗೆ ಯಾರು ಹೇಗೆ ವೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿ ಆ ಬಸ್ ಮೂಲಕ ಹೊರಟಿದ್ದಾರೆ ಶಾಸಕರುಗಳು. 5 ಬಸ್ಗಳಲ್ಲಿ ವಿಧಾನಸೌಧದ ಕಡೆಗೆ ಕಾಂಗ್ರೆಸ್ ಶಾಸಕರು ಬರ್ತಿದ್ದಾರೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ವಿಧಾನಸೌಧದ ಕಡೆ ಪ್ರಯಾಣ ಬೆಳೆಸಿದ್ದಾರಂತೆ ಕಾಂಗ್ರೆಸ್ ಶಾಸಕರನ್ನ ಖುದ್ದಾಗಿ ಬಸ್ಗಳಿಗೆ ಹತ್ತಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ. ಶಾಸಕರನ್ನ ಖುದ್ದಾಗಿ ಮಾನಿಟರ್ ಮಾಡಿ ಕಳಿಸ್ಬಿಟ್ಟಿದ್ದಾರಂತೆ ಸುರ್ಜೇವಾಲಾ ಅವರು. ಏಕಕಾಲಕ್ಕೆ 5 ಬಸ್ಗಳಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರು ವಿಧಾನಸೌಧದ ಕಡೆಗೆ ಝೀರೋ ಟ್ರಾಫಿಕ್ ನಲ್ಲಿ ಶಾಸಕರನ್ನ ಕರೆ ತರ್ತಿದ್ದಾರಂತೆ ನಾಯಕರು. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ಕಾಂಗ್ರೆಸ್ ಶಾಸಕರು ತಲುಪ್ತಾರೆ, ವೋಟ್ ಮಾಡಲಿದ್ದಾರೆ. ಕಾಂಗ್ರೆಸ್ ನಾಯಕರಿಗೂ ಅಡ್ಡ ಮತದಾನದೇ ಟೆನ್ಷನ್ ಶುರುವಾಗಿ ಹೋಗಿದೆ. ಅಸಮಾಧಾನಿತರನ್ನ ಕ್ರಾಸ್ ವೋಟ್ ಆಗುವ ಭಯದಲ್ಲೇ ನಾಯಕರು ಇದ್ದಾರಂತೆ. ಹೀಗಾಗಿ ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿದ್ದ ಕೈ ನಾಯಕರು ಕೆಲವರನ್ನ ಆಲ್ರೆಡಿ ಜೆಡಿಎಸ್ ಸಂಪರ್ಕ ಮಾಡಿತ್ತು ಅನ್ನುವಂತ ಆತಂಕ. ಹಂಗಾಗಿ ಮೊನ್ನೆಯಿಂದಲೇ ತಮ್ಮ ಶಾಸಕರನ್ನ ಬಲ್ಕ್ ಆಗಿ ಕರ್ಕೊಂಡು ಹೋಗಿ ಒಬ್ಬರನ್ನು ಬಿಡದಂಗೆ ಬಿಡದಿ ರೆಸಾರ್ಟ್ ಅಲ್ಲಿ ಉಳಿಸಿದ್ರು. ಈಗ ಅಲ್ಲಿಂದ ಬಸ್ಗಳ ಮೂಲಕ ಕರ್ಕೊಂಡು ಬರ್ತಿದ್ದಾರೆ. ಝೀರೋ ಟ್ರಾಫಿಕ್ ಅಲ್ಲಿ ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ತಮ್ಮ ಶಾಸಕರನ್ನ ವಿಧಾನಸೌಧದ ಕಡೆಗೆ ಕರೆತರಲಾಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಒಂದೊಂದೇ ಬಸ್ಗಳು ಆರಾಮಾಗಿ ಶಾಸಕರು 2 ದಿನ ರೆಸಾರ್ಟ್ ಅಲ್ಲಿ ಇದ್ರು, ಈಗ ವಾಪಸ್ ವಿಧಾನಸೌಧದ ಕಡೆಗೆ ಬರ್ತಿದ್ದಾರೆ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ವೋಟ್ ಹಾಕಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಅಸಮಾಧಾನ ಅನ್ನೋದಕ್ಕಿಂತ ಹಂಗಾಗಿ ಅಲ್ವಾ, ಇನ್ನೂ ಕೂಡ ಸಚಿವ ಸಂಪುಟ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲರಿಗೂ ಕೂಡ ಅವಕಾಶಗಳನ್ನ ಮಾಡಿಕೊಟ್ಟಿಲ್ಲ. ಜಸ್ಟ್ 13 ಜನ, ಉಳಿದಂಥ ಸ್ಥಾನಗಳು ಖಾಲಿ ಇದೆ. ಈ ನಿರ್ಧಾರ ಕೈಗೊಂಡಿರೋದೇ ಅದೇ ಕಾರಣಕ್ಕೆ. ಆಗಲೇ ಎಲ್ಲ ಫುಲ್ಫಿಲ್ ಆಗಿ ಹೋಗ್ಬಿಟ್ಟಿದ್ರೆ ಅಸಮಾಧಾನ ಭುಗಿಲೆದ್ದು ಬಂಡಾಯ ಎದ್ದುಬಿಟ್ಟು ಪರಿಷತ್ ಫೈಟಲ್ಲಿ ಏನು ಬೇಕಾದರೂ ಆಗಬಹುದಾಗಿತ್ತು. ಹಂಗಾಗಿ ಖಾಲಿ ಉಳಿಸ್ಕೊಂಡಿದ್ದಾರೆ. ಯಾರಿಗೂ ಸದ್ಯಕ್ಕೆ ಅಸಮಾಧಾನ ಇಲ್ಲ. ಬಿಕಾಸ್ ಇನ್ನು ಸ್ಥಾನ ಭರ್ತಿ ಆಗಿಲ್ವಲ್ಲ, ಕೊಡ್ತೀವಿ ಅಂತ ಸಮಾಧಾನ ಮಾಡಿ ವೋಟ್ ಹಾಕಿಸ್ಬಿಟ್ಟು ತದನಂತರದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿರ್ಧಾರ ಕಾಂಗ್ರೆಸ್ ಪಡೆಯದ್ದು. ಒಂಥರ ಜಾಣ ನಡೆ ಇದು ಕಾಂಗ್ರೆಸ್ ಹೈಕಮಾಂಡ್ನದ್ದು ಮತ್ತು ಡಿ.ಕೆ. ಶಿವಕುಮಾರ್ ಅವರದ್ದು ಕೂಡ. ಸ್ವಲ್ಪ ಪರಿಷತ್ ಚುನಾವಣೆ ಆದ ಬಳಿಕನೇ ಸಂಪುಟ ಭರ್ತಿ ಮಾಡೋಣ ಅನ್ನೋ ರೀತಿ ನಿರ್ಧಾರಕ್ಕೆ ಬಂದಿದ್ರು. ದೃಶ್ಯ ನೋಡ್ತಾ ಇದ್ದೀರಲ್ಲ, ಆರಾಮಾಗಿ ಲಕ್ಸುರಿ ಬಸ್ಗಳಲ್ಲಿ ಶಾಸಕರು ವಿಧಾನಸೌಧದ ಕಡೆಗೆ ಭದ್ರತೆಯ ಮಧ್ಯದಲ್ಲಿ ಝೀರೋ ಟ್ರಾಫಿಕ್ ಮೂಲಕ ವಿಧಾನಸೌಧದ ಕಡೆಗೆ ಬಂದು ತಮ್ಮ 5 ಅಭ್ಯರ್ಥಿಗಳಿಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕರು ವೋಟ್ ಮಾಡಲಿದ್ದಾರೆ. ಇದ್ರಿ 5 ಪ್ರತ್ಯೇಕ ಬಸ್ಗಳಲ್ಲಿ ಶಾಸಕರು ವಿಧಾನಸೌಧದ ಕಡೆಗೆ. 1 ಬಸ್ಸಲ್ಲಿ 30, 1 ಬಸ್ಸಲ್ಲಿ 29, 1 ಬಸ್ಸಲ್ಲಿ 28 ಹಿಂಗ್ ಕೌಂಟ್ ಮಾಡೇನೋ ಹತ್ತಿಸಿದಾರಂತೆ ಶಾಸಕರನ್ನ. 5 ಅಭ್ಯರ್ಥಿಗಳಿಗೆ ಎಷ್ಟು ಜನ ಶಾಸಕರು, ನೀವು ಯಾರಿಗೆ ಮಾಡಬೇಕು ಓಟನ್ನ ಅಂತ ಹೇಳಿ ಕೂಡ ಬಸ್ಸನ್ನ ಹತ್ತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ಅಲ್ಲಿ ಇದ್ರು. ಈಗ ನೋಡಿ, ಆ ಬಸ್ಗಳು ಹೋಗ್ತಾ ಇದೆ, ಬಸ್ಸನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗುತ್ತೆ ಈ ಬಸ್ಗಳು, ಹೆಂಗೆ ಈ ಪ್ರೋಸೆಸ್ ನಡೀತಾ ಇದೆ ಅದನ್ನು ಫಾಲೋ ಅಪ್ ಮಾಡ್ತಿದ್ದಾರೆ. ವೀರೇಶ್, ನೀವೇ 5 ಬಸ್ಗಳಲ್ಲಿ ಶಾಸಕರು ವಿಧಾನಸೌಧದ ಕಡೆಗೆ ಝೀರೋ ಟ್ರಾಫಿಕ್ ಮೂಲಕ ಏನ್ ಬೆಳವಣಿಗೆ ಆಗ್ತಾ ಇದೆ ಎಲ್ಲ ಕೂಡ ಆರಾಮಾಗಿದ್ದಂಗೆ ಕಾಣಿಸುತ್ತೆ. ಬಟ್ 5ನೇ ಅಭ್ಯರ್ಥಿಗೆ ಏನ್ ರಣತಂತ್ರ ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲಪ್ಪ ಇಷ್ಟೊತ್ತಾದ್ರು. ಶ್ರುತಿ, ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ಚುನಾವಣೆಯನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಶಾಸಕರುಗಳನ್ನ ಎಲ್ಲರೂ ಸಹ ರೆಸಾರ್ಟ್ನಲ್ಲಿ, ವಂಡರ್ಲಾ ರೆಸಾರ್ಟ್ನಲ್ಲಿ ಅವರಿಗೆ ಸ್ಟೇಯನ್ನ ಮಾಡಲಾಗಿತ್ತು. ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ನನ್ನ ಕ್ಯಾಮರಾಮನ್ ಅಜಯ್ ಅವರು ದೃಶ್ಯವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಈಗಷ್ಟೇ ವಿಧಾನಸೌಧಕ್ಕೆ ಬಸ್ಗಳು ಆಗಮಿಸಿರುವಂತದ್ದು. ಒಂದೊಂದು ಬಸ್ನಲ್ಲಿ 28, 29 ಶಾಸಕರುಗಳನ್ನ ಕರೆತರಲಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಸಾಕಷ್ಟು ಬಂದೋಬಸ್ತ್ನಲ್ಲಿ ಎಲ್ಲ ಶಾಸಕರುಗಳನ್ನು ಸಹ ಈಗ ವಿಧಾನಸೌಧಕ್ಕೆ ಕರೆತರಲಾಗಿರುವಂತದ್ದು. ಕಾಂಗ್ರೆಸ್ ನಿಂದನೂ ಸಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಪ್ರತಿಯೊಬ್ಬ ಅಭ್ಯರ್ಥಿಗೂ 28ರಿಂದ 29 ಮತಗಳನ್ನ ಹಾಕಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರುಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಾಗಿರುವಂತದ್ದು. ಪೊಲೀಸರು ಸಹ ಈಗಾಗಲೇ ವಿಧಾನಸೌಧದ ಒಳಗಡೆ ಶಾಸಕರುಗಳ ಬಸ್ಗಳು ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ವಿಧಾನಸೌಧದ ಹೊರಗಡೆ ಸಾಕಷ್ಟು ಬಂದೋಬಸ್ತನ್ನ ಹಾಕಿರುವಂತದ್ದು. ಈಗಾಗಲೇ ಬಸ್ ವಿಧಾನಸೌಧ ಪ್ರವೇಶವನ್ನ ಮಾಡಿರುವಂತದ್ದು.
ಒಟ್ಟು 5 ಬಸ್ಗಳಲ್ಲಿ ಈಗಾಗಲೇ ಎಲ್ಲ ಶಾಸಕರುಗಳು ಬಂದಿರುವಂತದ್ದು. ಕಾಂಗ್ರೆಸ್ನಿಂದ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮತಗಳು ಇರುವಂತದ್ದು. ಆದರೆ 5ನೇ ಅಭ್ಯರ್ಥಿ ಗೆಲ್ಲಲಿಕ್ಕೆ ಈಗ ಸಾಕಷ್ಟು ತಂತ್ರಗಳನ್ನ ಕಾಂಗ್ರೆಸ್ ನಾಯಕರುಗಳು ಮಾಡಿರುವಂತದ್ದು. ಕಾಂಗ್ರೆಸ್ ಪಕ್ಷದಿಂದ ಒಟ್ಟು ಏನು 5 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಅವರನ್ನ ಗೆಲ್ಲಿಸಲಿಕ್ಕೆ ಮೊದಲ 3 ಅಭ್ಯರ್ಥಿಗಳಿಗೆ ತಲಾ 28-29 ಮತಗಳನ್ನು ಹಾಕುವಂತದ್ದು. ಅದಾದ ಬಳಿಕ ಉಳಿದ ಅಭ್ಯರ್ಥಿಗಳೇನಿಬ್ಬರಿದ್ದಾರೆ ಅವರಿಗೆ 2ನೇ ಪ್ರಾಶಸ್ತ್ಯದ ಮತಗಳನ್ನು ಹಾಕುವುದರ ಮೂಲಕ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ನಾಯಕರುಗಳು ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಯಾವ ಶಾಸಕರುಗಳು ಯಾವ ಅಭ್ಯರ್ಥಿಗೆ ಮತವನ್ನ ಹಾಕಬೇಕು ಅನ್ನೋದ್ರ ಬಗ್ಗೆನೇ ಈಗಾಗಲೇ ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಇನ್ನೇನು ಕಾಂಗ್ರೆಸ್ ಶಾಸಕರುಗಳು ಎಲ್ಲರೂ ಸಹ ವಿಧಾನಸೌಧಕ್ಕೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಇನ್ನೊಂದು 5 ನಿಮಿಷಗಳಿಂದ ಎಲ್ಲ ಶಾಸಕರುಗಳು ಸಹ ಸಾಲು ಸಾಲಾಗಿ ಮತದಾನವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರನ್ನ ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯಾದಂತಹ ರಣತಂತ್ರಗಳನ್ನ ಕಾಂಗ್ರೆಸ್ ನಾಯಕರುಗಳು ಮಾಡಿಕೊಂಡಿದ್ದಾರೆ ಶ್ರುತಿ. ಆ ಹಿನ್ನೆಲೆಯಲ್ಲಿ ಈಗ ಶಾಸಕರುಗಳ ಮತದಾನ ಸಾಕಷ್ಟು ವಿಶೇಷವಾಗಿ ಕಂಡು ಬರ್ತಾ ಇರುವಂತದ್ದು ಶ್ರುತಿ. ಓಕೆ, ವೀರೇಶ್, ಈಗ ಕುತೂಹಲ ಇರೋದು 28. ಜಮೀರ್ ಅಹಮದ್ ಖಾನ್ ಅವ್ರ ಲೆಕ್ಕಾನೇ ತಗೊಂಡ್ರೆ ನಿನ್ನೆ ಹೇಳ್ತಾ ಇದ್ರು 28 ಅಂತ ಹಾಕ್ತಿವ್ರಿ ನಾವು ಓಟು, 5 ಜನ ಅಭ್ಯರ್ಥಿ ಆರಾಮಾಗಿ ಎತ್ಕೊಂಡು ಬರ್ತಾರೆ ಅಂತ. 28 ಅಂತ ತಗೊಂಡ್ರು ಕೂಡ ಮತ್ತೆ ನಂಬರ್ನ ಕೊರತೆ ಇದೆ 5ನೇ ಅಭ್ಯರ್ಥಿಗೆ. ಈಗಲೂ ಕೂಡ ವಿಶ್ವಾಸದಲ್ಲಿದ್ದಾರಾ? ಯಾರಾದರೂ JDSನವರು ಅಥವಾ BJPಯಿಂದ ಯಾರಾದರೂ ಓಟ್ ಮಾಡಿಬಿಡಬಹುದು ಅನ್ನುವಂತಹ ವಿಶ್ವಾಸ ಇದೆಯಾ ಹೇಗೆ ಅಂತ. ಮತ್ತು ನನಗೊಂದು ಕುತೂಹಲ, ಈ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರು ಮತ್ತೆ 3 ಜನ ಪಕ್ಷೇತರ ಅಭ್ಯರ್ಥಿಗಳು ಸೇರಿದಂತೆ ಕೂಡ ಎಷ್ಟು ನಂಬರ್ನ ಕೊರತೆ 5ನೇ ಅಭ್ಯರ್ಥಿಗೆ ಎದುರಾಗಬಹುದು? 4 ಅಥವಾ 5 ಅಂತ? ಶ್ರುತಿ, ಕಾಂಗ್ರೆಸ್ ಪಕ್ಷದಿಂದ ಒಟ್ಟು 5 ಅಭ್ಯರ್ಥಿಗಳು ಕಣಕ್ಕಿಳಿದಿರುವಂತದ್ದು. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು, ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಕ್ಕಂಥವ್ರು 135 ಶಾಸಕರುಗಳು. ಕಾಂಗ್ರೆಸ್ ಪಕ್ಷಕ್ಕೆ 3 ಶಾಸಕರುಗಳು ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು 2 ಅಂದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ST ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಇವರಿಬ್ಬರ ಮತಗಳನ್ನು ಸೇರಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ 140 ಮತಗಳು ಇರುವಂತದ್ದು. ಹೀಗಾಗಿ ತಲಾ 28 ಮತಗಳನ್ನ 5 ಅಭ್ಯರ್ಥಿಗಳಿಗೆ ಹಾಕಿದರೆ ಎಲ್ಲರಿಗೂ ಸಹ ಕಟಾನುಕಟಿ ಮತಗಳು ಬರುವಂತದ್ದು, ಸರಾಸರಿ ಮತಗಳು ಬರುತ್ತೆ. ಹೀಗಾಗಿ ಒಂದು ವೇಳೆ ಯಾರಾದ್ರೂ ಒಬ್ಬರು ಶಾಸಕರು ಅವರ ಮತ ಅಮಾನ್ಯ ಆದ್ರೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಎಲ್ಲರೂ ಸಹ ಒಂದು ತಂತ್ರವನ್ನು ಮಾಡಿರುವಂತದ್ದು. ಮೊದಲ ಅಭ್ಯರ್ಥಿ, 2ನೇ ಅಭ್ಯರ್ಥಿ, 3ನೇ ಅಭ್ಯರ್ಥಿಗೆ ತಲಾ 29 ಮತಗಳನ್ನ ಕೊಟ್ಟು ಉಳಿದ 2 ಅಭ್ಯರ್ಥಿಗಳಿಗೆ 28 ಮತಗಳ ಜೊತೆಗೂ ಸಹ 2ನೇ ಪ್ರಾಶಸ್ತ್ಯದ ಮತಗಳನ್ನು ಕೊಡೋದಕ್ಕೆ ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ತಂತ್ರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಹ ಅವರ ಟೀಮ್ ನಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳು ಎಲ್ಲರೂ ಸಹ JDS ಶಾಸಕರುಗಳನ್ನು ಸಹ ಸೆಳೆಯಲಿಕ್ಕೆ ತಂತ್ರವನ್ನ ಮಾಡಿಕೊಂಡಿರುವಂತದ್ದು. JDS ಪಕ್ಷದಿಂದ ಕಾಂಗ್ರೆಸ್ ನಾಯಕರುಗಳಿಗೆ 2-3 ಶಾಸಕರುಗಳು ಸಂಪರ್ಕದಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ JDSನ ಶಾಸಕರುಗಳ ಮತವನ್ನು ಉಳಿಸಿಕೊಳ್ಳಿಕ್ಕೂ ಸಹ ಕುಮಾರಸ್ವಾಮಿ ಅವರು ಅವರ ಪಕ್ಷದ ಶಾಸಕರುಗಳನ್ನ ರೆಸಾರ್ಟ್ ನಲ್ಲಿ ಇಟ್ಟಿದ್ದಾರೆ. ಆದ್ರೂ ಸಹ JDS ಪಕ್ಷಕ್ಕೆ ಅಡ್ಡ ಮತದಾನದ ಭೀತಿ ಕಂಡು ಬರ್ತಾ ಇರುವಂತದ್ದು. ಒಂದು ವೇಳೆ JDSನ ಶಾಸಕರುಗಳು ಅಡ್ಡ ಮತದಾನ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಬಹುತೇಕವಾಗಿ ಫಿಕ್ಸ್ ಅಂತ ಹೇಳ್ಬೋದು ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.